ಹಾ, ಶುರು ಮಾಡೋಣ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯಜಮಾಪ್ಯಖಿಲೇಶು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದಂ ಸದಾ ಪ್ರಿಯತಮಂ ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಗ್ಗರಹಿತಂ ಅಜಡಂ ವಿಫಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. पृथ्वीमण्डलं मध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् नमः. तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्. ಶ್ರೀಗುರುಭ್ಯೋ ನಮಃ. ಹರಿ ಓಂ. 11ನೇ ಅಧ್ಯಾಯದ 8ನೇ ಶ್ಲೋಕ. 11ನೇ ಅಧ್ಯಾಯದ 8ನೇ ಶ್ಲೋಕ. ನ ತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ನೋಡಿ, ಕೃಷ್ಣ ಹೇಳ್ತಾ ಇದ್ದಾನೆ, ಓಕೆ, ನೀ ಏನೋ ಹೇಳ್ದಿ, ನಿನ್ನ ಒಂದು ಅಪ್ರಾಕೃತವಾದ ಅನಾದಿಯಾದ ಸರ್ವಸಮರ್ಥವಾದ ಒಂದು ರೂಪವನ್ನು ತೋರಿಸುವಂತ. ಸರಿ, ನಾನೂ ತೋರಿಸ್ತೇನೆ. ಆದರೆ ಈ ಒಂದು ಜಡವಾದ ಪಾಂಚಭೌತಿಕವಾದ ಇಂದ್ರಿಯದಿಂದ ನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಒಂದ ಒಳಗಿನ ಕಣ್ಣು ತೆರೆಯಬೇಕು, ಒಂದ ಹೊರಗಿನ ಕಣ್ಣಿಗೆ ಇನ್ನೂ ಹೆಚ್ಚು ಶಕ್ತಿ ಬೇಕು. ಇನ್ನೂವರೆಗೂ ಒಳಗಿನ ಕಣ್ಣು ನಿನಗೆ ತೆಗೆದಿಲ್ಲ. ಯಾಕೆ? ಒಂದು ವೇಳೆ ಒಳಗಿನ ಕಣ್ಣು ತೆಗೆದಿದ್ದರೆ ನೀನು ಆ ಗಾಂಧೀವವನ್ನ ಕೆಳಗೆ ಹಾಕಿ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇರಲಿಲ್ಲ ನೀನು. ಆದ್ದರಿಂದ ಈ ನಿನ್ನ ಕಣ್ಣು ಏನಿದೆ, ಪಾಂಚಭೌತಿಕವಾದ ಕಣ್ಣು, ಅದಕ್ಕೇನೆ ನಾನು ಶಕ್ತಿಯನ್ನ ಕೊಡ್ತೇನೆ. ದಿವ್ಯಂ ದದಾಮಿತೆ ಚಕ್ಷುಹು, ಅಲೌಕಿಕವಾದ ಒಂದು ದೃಷ್ಟಿಯನ್ನು ನಿನಗೆ ಕೊಡ್ತೇನಪ್ಪ. ಆವಾಗ ನನ್ನ ಸರ್ವನಿಯಾಮಕತ್ವದ ರೂಪವುಳ್ಳಂತಹ ಆ ಸಾಮರ್ಥ್ಯವನ್ನ ನೋಡು. ಅಂತಹ ಸಾಮರ್ಥ್ಯವುಳ್ಳಂತಹ ನನ್ನ ಒಂದು ರೂಪವನ್ನ ನೋಡು ಎಂಬುದಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನೋಡಿ, ತ್ವಂ ನೀನು, ಸ್ವಚಕ್ಷುಷಾ ಸ್ವಚಕ್ಷುಷಾ ಈ ನಿನ್ನ ಕಣ್ಣಿನಿಂದ, ಅಲ್ಲ ಕ್ಷಮಿಸಿ, ಅನೇನೈವ ಸ್ವಚಕ್ಷುಷಾ ಅಂತ ಬರೀರಿ. ಅನೇನೈವ ಸ್ವಚಕ್ಷುಷಾ ಈ ನಿನ್ನ ಕಣ್ಣಿನಿಂದ, ಈ ನಿನ್ನ ಕಣ್ಣಿನಿಂದ ಮಾಂ ನನ್ನನ್ನು, ಮಾಂ ನನ್ನನ್ನು, ದ್ರಷ್ಟುಂ ನೋಡಲು, ದ್ರಷ್ಟುಂ ನೋಡಲು, ನತು ಶಕ್ಯಸೆ ಸಮರ್ಥನಲ್ಲ, ನತು ಶಕ್ಯಸೆ ನೋಡಲು
ಸಮರ್ಥನಲ್ಲ. ತೇ ನಿನಗೆ, ತೇ ನಿನಗೆ ದಿವ್ಯಂ ಅಲೌಕಿಕವಾದ, ದಿವ್ಯಂ ಅಲೌಕಿಕವಾದ ಚಕ್ಷುಹು ದೃಷ್ಟಿಯನ್ನು, ಚಕ್ಷುಹು ದೃಷ್ಟಿಯನ್ನು ದದಾಮಿ ನೀಡುವೆನು, ದದಾಮಿ ನೀಡುವೆನು. ಮೇ ನನ್ನ, ಮೇ ನನ್ನ ಯೋಗಮೈಶ್ವರಂ, ಯೋಗಮೈಶ್ವರಂ ಸರ್ವ ಸಾಮರ್ಥ್ಯವನ್ನು, ಸರ್ವ ಸಾಮರ್ಥ್ಯವನ್ನು ಪಶ್ಯ ನೋಡು, ಪಶ್ಯ ನೋಡು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಹೋದ್ ಕ್ಲಾಸಿಂದ ಒಂದು ಸಣ್ಣ ಪ್ರಶ್ನೆ. ಹಾ, 12 ಆದಿತ್ಯಗಳು, 8 ವಸುಗಳು, 11 ರುದ್ರಗಳು, ಅದನ್ನ ಅವ್ರನ್ನೇ ಯಾತಕ್ಕೆ ತೋರಿಸಿದ್ರು ಅನ್ನೋದಕ್ಕೇನಾದ್ರೂ ಒಂದು ಕಾರಣ ಇದೆಯಾ? ಅಲ್ಲ, ಅಂದ್ರೆ ದೇವಾನುದೇವತೆಗಳಿಗೆ ಅವರ ಒಂದು ಶಕ್ತಿಯಿಂದ ಅವರು ಅವರ ಯೋಗ್ಯತೆ ಪ್ರಕಾರ ನನ್ನನ್ನ ನೋಡಿದ್ದಾರೆ, ಸರಿನಾ? ಆದ್ರೆ ಈ 12 ಆದಿತ್ಯರು, 8 ವಸುಗಳು, 11 ರುದ್ರರು, 50 ಜನ ಮರುತರು ಏನಿದ್ದಾರೆ ಅವರಿಗಿನ ಇವರು ಕೆಳಗಿನ ಸ್ತರದವರು. ಹೌದಾ? ಇಂಥವರೂ ಕೂಡ, ಇಂಥವರೂ ಕೂಡ ನನ್ನನ್ನ ನೋಡಿಲ್ಲ, ಅಥವಾ ಇದು ಒಂದರ್ಥ. ಅಥವಾ ಇವರೆಲ್ಲರೂ ಏನಿದ್ದಾರೆ ಅವರು ನನ್ನ ಅಂಗದಿಂದಲೇನೆ ಹುಟ್ಟಿದವರು, ಸರಿನಾ? ಪುರುಷ ಸೂಕ್ತದಲ್ಲಿ ಅನೇಕ ಬಾರಿ ಬರ್ತದೆ, ಮುಖಾದಿಂದ್ರಶ್ಚಾಗ್ನಿಶ್ಚ. ಹೌದಾ? ಈ 8 ವಸುಗಳಲ್ಲಿ ಅಗ್ನಿ ಒಬ್ಬ, ವಸೂನಾಂ ಪಾವಕಶ್ಚಾಸ್ಮಿ 10ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಹೌದಾ? ಹೌದಾ? ವಸೂನಾಂ ಪಾವಕಶ್ಚಾಸ್ಮಿ, ವಸುಗಳಲ್ಲಿ ನಾನು ಪಾವಕ ಅಗ್ನಿಯಾಗಿದ್ದೇನೆ. ರುದ್ರಾಣಾಂ ಶಂಕರಶ್ಚಾಸ್ಮಿ, ಈ ರೀತಿ ಎಲ್ಲ ಹೇಳ್ಕೊಂಡು ಬಂದಿದ್ದಾನೆ. ಹೌದಾ? ಆದ್ದರಿಂದ ಈಗ ಪರಮಾತ್ಮ ತೋರಿಸ್ತಿರುವಂಥದ್ದು ಪರಮಾತ್ಮನ ತನ್ನ ಒಂದು ಅದ್ಭುತವಾದ ಶರೀರ, ಸಂಪೂರ್ಣವಾದ ಶರೀರ. ಎಲ್ಲರಿಗೂ ಕೂಡ ಒಂದು ಮಿಂಚಿನ ಹಾಗೆ ಬಂದು ಪರಮಾತ್ಮ ದರ್ಶನ ಮಾಡಿ ಹೋದ, ದರ್ಶನ ಕೊಟ್ಟು ಮತ್ತೆ ಅವನು ತಿರೋಧಾನ ಆಗ್ತಾನೆ. ಹೌದಾ? ಅಂತರ್ಧಾನ ಆಗ್ತಾನೆ. ಆದ್ರೆ ಈಗ ತೋರಿಸುವಂಥದ್ದು ಸಂಪೂರ್ಣ ಆಪಾದ ಮೌಳಿ ಪರ್ಯಂತವಾಗಿ ಒಂದು ದರ್ಶನವನ್ನ ಮುಂದೆ ತೋರಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಅದರಿಂದಾಗಿ ಇಂಥವರೆಲ್ಲರನ್ನೂ ನೋಡು ಅಂತ, ಅರ್ಥಾತ್ ಇವರೆಲ್ಲರೂ ಕೂಡ ನನ್ನ ಒಂದು ದೇಹದಿಂದಲೇನೆ ಹುಟ್ಟಿದವರು ಅಂತ. ಆಸ್ ಅನ್ ಎಕ್ಸಾಂಪಲ್ ತೋರಿಸ್ತಾ ಇದ್ದಾನೆ. ಓಕೆ, ಸರಿ ಸರಿ, ಮುಂದೆ ಹೋಗೋಣ. ಸಂಜಯೋವಾಚ ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯ್ ಹೇಳ್ತಾ ಇದ್ದಾನೆ, ಏವ ಮುಕ್ತ್ವಾ ತಥೋ ರಾಜನ್
ಎಲೈ ರಾಜನಾದ ಧೃತರಾಷ್ಟ್ರನೇ, ಅರ್ಜುನನೇ, ನನ್ನ ರೂಪಗಳನ್ನು ನೋಡು ಎಂಬುದಾಗಿ ಕೃಷ್ಣ ಹೇಳಿ ಮಹಾಮಹಾ ಪ್ರಯತ್ನವನ್ನ ಮಾಡಿದಂತಹ ಮಹಾಮಹಾ ತಪಸ್ವಿಗಳಿಗೂ ಸಿಗದೇ ಇರುವಂತಹ ಅಥವಾ ಮಹಾಮಹಾ ಸಾಧನಗಳಿಗೂ ಅನಂತ ಶಕ್ತಿಗಳಿಗೂ ಸ್ವಾಮಿಯಾದ ಎಲ್ಲಾ ಯಜ್ಞಗಳ ಭಾಗವನ್ನ ಸ್ವೀಕರಿಸುವುದರಿಂದ ಅವನು ಹರಿಯಂತೆ ಮಹಾಯೋಗೇಶ್ವರ. ಯಾಕೆ ಯೋಗೇಶ್ವರ? ಯಾಕೆ? ಅನಂತ ಶಕ್ತಿಗಳ ಆಗರ ಅವನು. ಅದರಿಂದಾಗಿ ಅಂತಹ ಸಕಲ ಯಜ್ಞಗಳ ಎಲ್ಲರ ನಮಸ್ಕಾರವನ್ನ, ಎಲ್ಲರ ಒಂದು ಸುಖದ ಭೋಗವನ್ನ, ಸಾತ್ವಿಕ ಸುಖದ ಭೋಗದ ಒಂದು ಅಂಶವನ್ನ ಸ್ವೀಕಾರ ಮಾಡುವಂತಹ ಆ ಪರಮಾತ್ಮ ಹರಿ ಏನಿದ್ದಾನೆ, ಅರ್ಥ ಕೃಷ್ಣ ಏನಿದ್ದಾನೆ, ಅರ್ಜುನನಿಗೆ ಅನೇಕ ವೈಭವಗಳಿಂದ ಕೂಡಿರುವಂತಹ ಅದ್ಭುತವಾದ ಐಶ್ವರ್ಯಮಯವಾದ ಜ್ಞಾನಾನಂದಮಯವಾದ ಒಂದು ರೂಪವನ್ನ ತೋರಿಸಿದ ಎಂಬುದಾಗಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ರಾಜನ್, ಎಲೈ ಧೃತರಾಷ್ಟ್ರನೇ, ರಾಜನ್, ಎಲೈ ಧೃತರಾಷ್ಟ್ರನೇ, ಏವಂ ಏವಂ ಹೀಗೆ ಹೇಳಿದ ಕೃಷ್ಣನು ಹೀಗೆ ಹೇಳಿದ ಕೃಷ್ಣನು ಏವಂ ಉಕ್ತ್ವಾ ಅಂತ ಬರ್ಕೊಳ್ಳಿ, ಕ್ಷಮಿಸಿ. ಏವಂ ಉಕ್ತ್ವಾ, ಹೀಗೆ ಹೇಳಿ, ಹೀಗೆ ಹೇಳಿ, ತತಃ ಅನಂತರ, ತತಃ ಅನಂತರ, ಮಹಾಯೋಗೇಶ್ವರ, ಅನಂತ ಶಕ್ತಿಗಳಿಗೂ ಸ್ವಾಮಿಯಾದ, ಅನಂತ ಶಕ್ತಿಗಳಿಗೂ ಸ್ವಾಮಿಯಾದ ಹರಿಹಿ ಕೃಷ್ಣನು, ಹರಿಹಿ ಕೃಷ್ಣನು, ಪರಮಂ ಪಾರ್ಥಾಯ ಅರ್ಜುನನಿಗೆ, ಪಾರ್ಥಾಯ ಅರ್ಜುನನಿಗೆ ರೂಪಮೈಶ್ವರಂ ಅನೇಕ ವೈಭವಗಳಿಂದ ಕೂಡಿದ, ಅನೇಕ ವೈಭವಗಳಿಂದ ಕೂಡಿದ ತನ್ನ ರೂಪವನ್ನು, ಅನೇಕ ವೈಭವಗಳಿಂದ ಕೂಡಿದ ತನ್ನ ಒಂದು ರೂಪವನ್ನು ದರ್ಶಯಾಮಾಸ ತೋರಿಸಿದನು, ದರ್ಶಯಾಮಾಸ ತೋರಿಸಿದನು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಅನೇಕ ವಕ್ತ್ರ ನಯನಂ, ಅನೇಕಾದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನೇಕೋದ್ಯತಾಯುಧಂ, ನೋಡಿ ಇಲ್ಲಿ
ಅರ್ಜುನನೇ ಹೇಳಬಹುದಿತ್ತು, ಸಂಜೆಯನ್ನೇ ಯಾಕೆ ತಗೊಂಡ್ರು? ಅರ್ಜುನನ್ನ ಇಲ್ಲಿ ಅವನನ್ನೇ ನಿಮಿತ್ತ ಮಾಡಿಕೊಂಡು ವ್ಯಾಸರು ಹೇಳಬಹುದಿತ್ತು, ಅರ್ಜುನ ವಾಚ ಅಂತ ಹೇಳಿ ಈ ರೀತಿ ಎಲ್ಲ ಪರಮಾತ್ಮ ರೂಪಗಳಿವೆ ಅಂತ. ಆದ್ರೆ ಯಾಕೆ ಹೇಳಿಲ್ಲ ಅನ್ನೋ ಒಂದು ಸಣ್ಣ ಸೂಕ್ಷ್ಮತೆ ಅಂತಂದ್ರೆ, ಪರಮಾತ್ಮ ರೂಪವನ್ನ ಸಾಕ್ಷಾತ್ತಾಗಿ ನೋಡಿದಾಗ ಮಾತೇ ಬರೋದಿಲ್ಲ. ಅನಿರ್ವಾಚ್ಯ ಪರಮಾತ್ಮ, ಅವನನ್ನ ಯಾವುದೇ ರೀತಿಯಿಂದಲೂ ಕೂಡ ಹೊಗಳಿಕ್ ಸಾಧ್ಯ ಇಲ್ಲ, ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಧ್ರುವರಾಜನಿಗೂ ಅದೇ ಆಯಿತು, ಮಾತೇ ಹೊರಗೆ ಬರಲಿಲ್ಲ, ಮಾತೇ ಹೊರಗೆ ಬರಲಿಲ್ಲ. ಯಾವಾಗ ಪಾಂಚಜನ್ಯದ ಸ್ಪರ್ಶವಾಯಿತು ಆವಾಗ ಶುರು ಮಾಡಿದ. ಹಾಗೆ ಆದ್ದರಿಂದ ಅರ್ಜುನನ್ನ ಇಲ್ಲಿ ತಗೊಳ್ಳಿಲ್ಲ, ದೂರಿದ್ದ ಸಂಜಯನನ್ನ ತಗೊಂಡ್ರು. ಹೇಳ್ತಾ ಇದ್ದಾನೆ ಸಂಜಯ, ಅನೇಕ ವಕ್ತ್ರ ನಯನಂ, ಅನೇಕ ಮುಖಗಳು, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಅನೇಕ ಮುಖಗಳು, ಅನೇಕ ಕಣ್ಣುಗಳು ಉಳ್ಳಂಥದ್ದು. ಒಂದು ಅದ್ಭುತವನ್ನು ನೋಡಿದ್ರೇನೆ ಎಷ್ಟು ಸಂತೋಷ ಆಗುತ್ತೆ. ಹೀಗೆ ಅನೇಕ ಅನಂತ ಅದ್ಭುತಗಳ ದರ್ಶನ ಪರಮಾತ್ಮನನ್ನು ನೋಡಿದಾಗ ಯಾವ ಮುಖ ನೋಡಬೇಕು, ಯಾವ ಕಣ್ಣಲ್ಲಿ ನಮ್ಮ ದೃಷ್ಟಿಯನ್ನು ಇಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲಂತ ನೋಡ್ತೀರಿ ಹೇಳ್ರಿ? ಈಗ ಒಂದು ರೂಪವನ್ನು ನೋಡಬೇಕು ಅಂತ ಪರಮಾತ್ಮನ ಕಣ್ಣುಗಳಲ್ಲಿ ನಾವು ಕಣ್ಣನ್ನಿಟ್ಟು ನೋಡ್ತೇವೆ. ಯಾವ ಕಣ್ಣಲ್ಲಿ ಕಣ್ಣನ್ನಿಟ್ಟು ನೋಡೋದು? ನಾವು ಯಾವ ಕಣ್ಣಲ್ಲಿ ದೃಷ್ಟಿ ಇಡಬೇಕು? ಅದಕ್ಕೇನೆ ಪರಮಾತ್ಮ ಮುಂಚೆಯೇನೆ ದಿವ್ಯಂ ದದಾಮಿತೆ ಚಕ್ಷು ಅಂತ ಅದಕ್ಕೆ ಹೇಳಿದ್ದು. ನೀ ನನ್ನ ಒಂದು ಕಣ್ಣನ್ನಿಟ್ಟು ನೋಡಬೇಕು ಅಂದ್ರೂ ಕೂಡ ನಿನಗೆ ಶಕ್ತಿ ಬೇಕು. ಅನೇಕ ಕಣ್ಣುಗಳು, ಅನೇಕ ಅದ್ಭುತಗಳ ದರ್ಶನ ಆಗುವಂಥದ್ದು. ಪರಮಾತ್ಮನ ಶರೀರ ತುಂಬಾ ಅದ್ಭುತವಾದ ಆಭರಣಗಳನ್ನ ಧಾರಣೆ ಮಾಡಿದ್ದಾನೆ ಪರಮಾತ್ಮ. ಇಲ್ಲಿ ನೋಡಿ, ಎಲ್ಲವೂ ಅದ್ಭುತ. ಒಬ್ಬ ಮನುಷ್ಯ ಅಂತಂದ್ರೆ ಒಬ್ಬನ ಮುಖ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಅವನ ಮೈಕಟ್ಟು ಅಷ್ಟು ಚೆನ್ನಾಗಿರೋದಿಲ್ಲ, ಅವನ ಕಾಲುಗಳು ಸ್ವಲ್ಪ ಏನಾದ್ರೂ ಇರಬಹುದು, ಕಪ್ಪಾಗಿರಬಹುದು, ಮುಖ ಒಂದು ಬೆಳ್ಳಗಿರಬಹುದು. ಪರಮಾತ್ಮನದ್ದು ಹಾಗಲ್ಲ, ಎಲ್ಲವೂ ಅದ್ಭುತ, ಎಲ್ಲವೂ ಆಯಾಯ ಸೈಜ್ ಅಲ್ಲಿ ಇದೆ, ಅದ್ಭುತವಾದದ್ದು. ಅದೇ ರೀತಿ ಪರಮಾತ್ಮ ಒಂದೊಂದು ಆಭರಣಗಳನ್ನ ಏನು ಧಾರಣೆ ಮಾಡಿದ್ದಾನೆ ಅವು ಜಡವಾದದ್ದು ಅಲ್ಲ. ಬಂಗಾರ ಜಡ ಅಲ್ಲ, ಜ್ಞಾನಾನಂದಮಯವಾದ ಆಭರಣಗಳೇ. ಅವನು ಧಾರಣೆ ಮಾಡಿರುವಂತಹ ಸಕಲ ಆಯುಧಗಳೂ ಕೂಡ ಅವನೇನೆ. ಅವನ ಆಯುಧಗಳಿಗೂ ಅವನ ಆಭರಣಗಳಿಗೂ ಅವನಿಗೂ ಅವನ ಗುಣಗಳಿಗೂ ಅವನ ಕ್ರಿಯೆಗಳಿಗೂ ಅವನ ರೂಪಗಳಿಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ದಿವ್ಯಾನೇಕೋದ್ಯತಾಯುಧಂ, ಅನೇಕವಾದ ಉದ್ಯತಾಯುಧಂ, ಎತ್ತುತ್ತಿರುವ ಆಯುಧಗಳುಳ್ಳಂತಹ ಆ ರೂಪವನ್ನ ತೋರಿಸಿದ. ಅತ್ಯದ್ಭುತವಾದ ಬಹಳ. ಆದ್ರೆ ನಾವು ಕೆಲವೊಂದು ಆಯುಧಗಳನ್ನ ಹೆಸರು ಹೇಳಬಹುದು, ವಜ್ರಾಯುಧ, ಶಕ್ತಿ ಆಯುಧ, ಸುದರ್ಶನ, ಪಾಂಚಜನ್ಯ, ಅನೇಕ ಆಯುಧಗಳಂತೆ. ಏನು ಮಾಡ್ತೀರಿ? ಯಾವ್ಯಾವ ಆಯುಧಗಳನ್ನು ಹೇಳೋಣ? ಶಂಖ ಚಕ್ರ ಗದಾ ಪದ್ಮ, ಇಷ್ಟು ಗೊತ್ತು ನಮಗೆ ಪರಮಾತ್ಮನಲ್ಲಿ. ಇನ್ನೂ ಅನೇಕ ಸಾಕು, ನಮ್ಗೆ ಇಷ್ಟಾದ್ರೂ ಗೊತ್ತಿದ್ದಾರೆ, ಸಂತೋಷ ಪಡಬೇಕು. ಹೇಗೆ ಗೊತ್ತು? ಅದೊಂದು ಜಡ. ಸುಮ್ಮನೆ ಇಲ್ಲಿ ಹೇಗೆ ಫಿಲಿಮಲ್ಲಿ ಇತ್ಯಾದಿಗಳಲ್ಲಿ ಹೇಗೆ ತೋರಿಸ್ತಾರೋ ಅದೇ ರೀತಿ ಅದೊಂದು ಜಡ, ಅದೊಂದು ಒಂದು ವಸ್ತುವಿನಿಂದ ತಯಾರು ಮಾಡಲ್ಪಟ್ಟಿದೆ, ಯಾವುದೋ ಒಂದು ಧಾತುವಿನಿಂದ, ಕಬ್ಬಿಣದಿಂದಲೋ ಬಂಗಾರದಿಂದಲೋ ಅದನ್ನ ತಯಾರು ಮಾಡಲ್ಪಟ್ಟಿದೆ ಅಂತ ನಮ್ಮ ತಲೆಯಲ್ಲಿ ಬರುತ್ತಷ್ಟೆ. ಹಾಗಲ್ಲ, ಸಕಲವೂ ಜ್ಞಾನಾನಂದಮಯ. ಇಂತಹ ಅನೇಕ ಮುಖಗಳುಳ್ಳ, ಅನೇಕ ಕಣ್ಣುಗಳುಳ್ಳ, ಅನೇಕ ಅದ್ಭುತಗಳನ್ನ ದರ್ಶನ ಮಾಡುವಂತಹ ಒಂದು ಸೌಭಾಗ್ಯ ಅರ್ಜುನನಿಗೆ. ಅನೇಕ ದಿವ್ಯವಾದ ಆಭರಣಗಳು, ಅನೇಕವಾದ ಎಲ್ಲವೂ ಅನೇಕ.
ಎತ್ತುತ್ತಿರುವಂತಹ ಆಯುಧಗಳು, ಇಂತಹ ರೂಪವನ್ನ ತೋರಿಸಿದ ಅಂತ ಸಂಜಯ ಯಾರಿಗೆ ಹೇಳ್ತಾ ಇದ್ದಾನೆ? ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಹ್ಮ್ ಬರ್ಕೊಳ್ಳಿ. ಅನೇಕ ವಕ್ತ್ರನಯನಂ, ಅನಂತ ಮುಖಗಳು ಕಣ್ಣುಗಳು ಇರುವಂತಹದು. ಅನಂತ ಮುಖಗಳು ಕಣ್ಣುಗಳು ಇರುವಂತಹದು. ಅನಂತ ಮುಖಗಳು ಕಣ್ಣುಗಳು ಇರುವಂತಹದು. ಅನೇಕಾದ್ಭುತ ದರ್ಶನಂ, ಅನೇಕಾದ್ಭುತ ದರ್ಶನಂ, ಅನಂತ ಅದ್ಭುತಗಳ ದರ್ಶನವುಳ್ಳದ್ದು. ಅನಂತ ಅದ್ಭುತಗಳ ದರ್ಶನವುಳ್ಳದ್ದು. ಅನೇಕ ದಿವ್ಯಾಭರಣಂ, ಅನೇಕ ದಿವ್ಯಾಭರಣಂ, ಅನಂತ ದಿವ್ಯ ಆಭರಣಗಳನ್ನು ಧರಿಸಿದ್ದು. ಅನಂತ ದಿವ್ಯ ಆಭರಣಗಳನ್ನು ಧರಿಸಿದ್ದು. ದಿವ್ಯಾನೇಕೋದ್ಯತಾಯುಧಂ, ದಿವ್ಯಾನೇಕೋದ್ಯತಾಯುಧಂ, ದಿವ್ಯವಾದ ಅನೇಕ, ದಿವ್ಯವಾದ ಅನೇಕ ಎತ್ತಿರುವ ಆಯುಧಗಳುಳ್ಳದ್ದು. ಎತ್ತಿರುವ ಆಯುಧಗಳುಳ್ಳದ್ದು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ದಿವ್ಯಮಾಲಾಂಬರಧರಂ, ದಿವ್ಯಗಂಧಾನುಲೇಪನಂ, ಸರ್ವಾಶ್ಚರ್ಯಮಯಂ ದೇವಂ, ಅನಂತಂ ವಿಶ್ವತೋಮುಖಂ. ನೋಡಿ, ಎಂದೂ ಬಾಡದೇ ಇರುವಂತಹ ಹೂವಿನ ಹಾರವನ್ನ, ದಿವ್ಯವಾದ ಮಾಲೆಯನ್ನ, ಅಂಬರ ವಸ್ತ್ರವನ್ನ ಪರಮಾತ್ಮ ಧಾರಣೆ ಮಾಡಿದ್ದಾನೆ. ದಿವ್ಯ ಮಾಲಾಂಬರಧರಂ, ಅದ್ಭುತವಾದ ಸುಗಂಧಿತವಾದ ಗಂಧದ ಲೇಪನವನ್ನ ಮಾಡಿದ್ದಾನೆ ಪರಮಾತ್ಮ. ಅದ್ಭುತವಾದ ಗಂಧದಿಂದ ತನ್ನ ಒಂದು ಶರೀರವನ್ನ ಲೇಪಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಸರ್ವಾಶ್ಚರ್ಯಮಯಂ ದೇವಂ. ನಮಗೆ ಒಬ್ಬರಲ್ಲಿ ಒಂದು ವಿಶೇಷವಾದ ಗುಣವನ್ನ ನೋಡಿದಾಗ ಬಹಳ ಆಶ್ಚರ್ಯ ಆಗತ್ತೆ. ಮಹಾಜ್ಞಾನಿ ಇದ್ದಾನೆ, ಎಂಥ ಜ್ಞಾನ ಅಪ್ಪ ಅವನಲ್ಲಿ, ಆ ಒಂದು ಜ್ಞಾನವನ್ನ ನೋಡಿದಾಗ ಆಶ್ಚರ್ಯ ಆಗತ್ತೆ. ಇನ್ನೊಬ್ಬನಲ್ಲಿ ಮಹಾಶಕ್ತಿವಂತ, ಅವನಲ್ಲಿ ಜ್ಞಾನ ಇಲ್ಲ, ಜ್ಞಾನಿಯಲ್ಲಿ ಅನಂತ ಶಕ್ತಿ ಇಲ್ಲ, ಅಷ್ಟು ಅದ್ಭುತವಾದ ಶಕ್ತಿ ಇಲ್ಲ. ಇನ್ನೊಬ್ಬನಲ್ಲಿ ಒಳ್ಳೆ ಜಟ್ಟಿಯಲ್ಲಿ ಶಕ್ತಿ ಉಂಟು, ಜ್ಞಾನ ಇಲ್ಲ. ಇನ್ನೊಬ್ಬರಲ್ಲಿ ಸೌಂದರ್ಯ ಇದೆ, ಶಕ್ತಿ ಇಲ್ಲ, ಜ್ಞಾನ ಇಲ್ಲ. ಈ ರೀತಿ ನಾವು ಒಂದೊಂದನ್ನ ನೋಡಿದಾಗಲೂ ಕೂಡ ಆಶ್ಚರ್ಯ ಪಡ್ತೇವೆ.
ಹೌದಾ? ಒಬ್ಬರಲ್ಲಿ ಸೌಂದರ್ಯವನ್ನ ನೋಡಿದಾಗ, ಒಬ್ಬರಲ್ಲಿ ಶಕ್ತಿಯನ್ನ ನೋಡಿದಾಗ, ಇನ್ನೊಬ್ಬರಲ್ಲಿ ಜ್ಞಾನವನ್ನ ನೋಡಿದಾಗ, ಇನ್ನೊಬ್ಬರ ಒಂದು ಪ್ರವೃತ್ತಿಯನ್ನ, ಅವರ ಒಂದು ಸ್ವಭಾವನ ನೋಡಿದಾಗ, ಇಷ್ಟೂ ದಯಾಳುಗಳೂ ಕೂಡ ಈಗಿನ ಕಾಲದಲ್ಲಿ ಇರಬಹುದೋ ಅನ್ನೋ ಒಂದು ಸಂಶಯ ನಮಗೆ ಬರ್ತದೆ. ಆಯಾಯ ಗುಣಗಳನ್ನ ನೋಡಿದಾಗ ನಮಗೆ ಆಶ್ಚರ್ಯ ಆಗತ್ತೆ. ಪರಮಾತ್ಮನದ್ದು ಹಾಗಲ್ಲ, ಎಲ್ಲವೂ ಕೂಡ ಒಂದೇ ಕಡೆ. ಯಾವ್ದ್ಯಾವ್ದು ಬೇಕು ನಿಮಗೆ? ಪರಮಾತ್ಮ ರೂಪ ಸಕಲ ಲೀಲಾತ್ಮಕವಾದ ಸಕಲ ಕಾರ್ಯಗಳನ್ನ ಮಾಡುವಂಥದ್ದು, ಜಯರೂಪವಾದದ್ದು, ಪ್ರಕಾಶ ರೂಪವಾದದ್ದು, ಸಂಹಾರ ರೂಪವಾದದ್ದು, ಅರ್ಥಾತ್ ದುಷ್ಟರನ್ನ ಸಂಹಾರ ಮಾಡುವಂತಹ ರೂಪವೂ ಹೌದು, ಪ್ರಶಂಸನೀಯವಾದದ್ದು, ಆನಂದ ರೂಪ ಆಗಿದೆ, ಸುಖದಿಂದ ತುಂಬಿ ತುಳುಕ್ತಾ ಇದೆ, ಜ್ಞಾನ ರೂಪವಾಗಿದೆ, ಅನಂತವಾಗಿದೆ, ವಿಶ್ವತೋಮುಖವಾಗಿದೆ. ಏನು ವಿಶ್ವತೋಮುಖಂ? ಸಕಲ ದಿಕ್ಕಿನಲ್ಲೂ ಕೂಡ ಪರಮಾತ್ಮನ ಮುಖವಿದೆ. ವಿಚಾರ ಮಾಡಿ. ನಾವೇನ್ ತಿಳ್ಕೊಂಡ್ಬಿಡ್ತೇವೆ, ವಿಶ್ವರೂಪ ದರ್ಶನ ಫೋಟೋದಲ್ಲಿ ತೋರಿಸಿರ್ತಾರೆ, ಬರೀ ಒಂದು 10 ಬಹಳ ಒಂದು 15-20 ಮುಖಗಳಷ್ಟೇ. ಸೀದಾ ಲೈನಲ್ಲಿ ಈಗ ಬೆಳಗ್ಗೆ ವೈಯರ್ ಮೇಲೆ, ಲೈಟ್ ಕಂಬದ ವೈಯರ್ ಮೇಲೆ ಹೇಗೆ ಗುಬ್ಬಿಗಳು ಕುಳಿತಿರ್ತಾವೋ, ಅದು ಬೆಂಗಳೂರಲ್ಲಿ ಕಾಣಲ್ಲ ಬಿಡಿ, ಹಳ್ಳಿಗಳಲ್ಲಿ ಕಾಣಬಹುದು, ಹೇಗೆ ಕೂತಿರ್ತಾರೆ ಅದೇ ರೀತಿ ಪರಮಾತ್ಮ ಮುಖಗಳನ್ನ ಅಂಟಿಸಿಬಿಟ್ಟಿರ್ತಾರೆ. ಹಾಗಲ್ಲ, ವಿಶ್ವತೋಮುಖಂ, ಸಕಲ ದಿಕ್ಕಿನಲ್ಲೂ ಅನಂತ ಮುಖಗಳು. ವಿಚಾರ ಮಾಡಿ. ಪೂರ್ವ ದಿಕ್ಕಿನಲ್ಲಿ ಎಷ್ಟಿದೆ ಗೊತ್ತಿಲ್ಲ, ಅನಂತ. ಪಶ್ಚಿಮ ಅನಂತ, ದಕ್ಷಿಣ ಅನಂತ, ಉತ್ತರ ಅನಂತ. ಅಷ್ಟು ಅನಂತ ಮುಖಗಳು. ನಾವೆಲ್ಲ ಚಿತ್ರ ನೋಡಿರುವಂಥದ್ದು ಏನಿದೆ ಅದೆಲ್ಲ ಒಬ್ಬ ಮನುಷ್ಯ ಮಾಡಿರುವಂಥದ್ದಷ್ಟೇ. ಅವನ ಮನಸ್ಸು ಎಲ್ಲಿ ತನಕ ತಲುಪಬಹುದು ಅಲ್ಲಿ ತನಕ ಮಾಡಿದ್ದಾನೆ. ಅವನ ಮನಸ್ಸು ಶಾಂತವಾದದ್ದು, ಅಂತ ಸಹಿತವಾದದ್ದು. ಈ ಶಾಂತವಾದಂತಹ ಮನಸ್ಸಿನಿಂದ ಅನಂತವಾದ ಪರಮಾತ್ಮನ ಅನಂತ ಮುಖಗಳ, ಅನಂತ ಕ್ರೀಡೆಗಳ ಉಳ್ಳಂತಹ ಒಂದು ರೂಪವನ್ನ ಬಿಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಈ ಒಂದು ಪರಮಾತ್ಮನ ಮುಖ ಅಷ್ಟು ಅದ್ಭುತವಾದದ್ದು. ಅಂದ್ರೆ ಪರಮಾತ್ಮ ಈ ಒಂದು ರೂಪ ಅಷ್ಟು ಅನಂತ ಮುಖವುಳ್ಳದ್ದು, ಸಕಲ ದಿಕ್ಕುಗಳಲ್ಲೂ ಕೂಡ ಮುಖ ಮಾಡಿರುವಂಥದ್ದು ಪರಮಾತ್ಮನ ಒಂದು ರೂಪ ಎಂಬುದಾಗಿ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದರ ಅರ್ಥವನ್ನ ನಾಳೆ ಆಗೋದಿಲ್ಲ, ನಾಡಿದ್ದಿನ ಪಾಠದಲ್ಲಿ ನೋಡೋಣ.